ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಶ್ರೀ ಗುರುವೀರ್ ಗಂಟಿ ಮಡಿವಾಳೇಶ್ವರ ದೇವಸ್ಥಾನದ ಜೋಡು ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಸಂಪ್ರದಾಯದಂತೆ ಗ್ರಾಮದ ಹಿರಿತನ ಮನೆಯಿಂದ ಕಳಸವನ್ನ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಿ ಜೋಡು ರಥೋತ್ಸವಕ್ಕೆ ಅಲಂಕಾರ ಮಾಡಲಾಯಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ಈರಯ್ಯ ಚಿಕ್ಕಮಠ ಅವರಿಂದ ರುದ್ರಾಭಿಷೇಕ, ತೇರು ಎಳೆಯುವ ದಿನದಿಂದ 3 ದಿನ ತೇರಿನ ಜೊತೆಗೆ ಊಟ, ನೀರು, ಹಾಲು, ಹಣ್ಣು ಏನನ್ನೂ ತೆಗೆದುಕೊಳ್ಳದೆ ಮಲ್ಲಯ್ಯ ಸ್ವಾಮಿಯವರು ಭಕ್ತಿಯ ಸೇವೆಗೆ ಅಪಾರ ಭಕ್ತರು ಪ್ರೀತಿ ಪಾತ್ರರಾದರು. ಸಂಜೆ ರಥೋತ್ಸವದ ಸುಂದರ ಕ್ಷಣ ನೋಡಲು ಲಕ್ಷಾಂತರ ಭಕ್ತ ಸಮೂಹ ಹರಿದು ಬಂದಿತ್ತು. ಮತ್ತೆ ಜೋಡು ರಥೋತ್ಸವಗಳು ಪಾದಗಟ್ಟಿಯಿಂದ ದೇವಸ್ಥಾನದ ಕಡೆಗೆ ರಥೋತ್ಸವ ಎಳೆದು ಸಂಭ್ರಮಿಸಲಾಯಿತು. ಬಸವರಾಜ್ ಪಡಶೆಟ್ಟಿ ಮತ್ತು ಯಶವಂತ್ ವಾರದ್. ಈ ಹಿಂದಿನ ಹಿರಿಯರಿಂದ ಇದು ಪಾರಂಪರಿಕವಾಗಿ ಬಂದದ್ದು ಪದ್ಧತಿ. ಈ ರಥ ಹೋಗಿ ಜಾಗತಿಗೆ ಹತ್ತುವರಿತೂ ನಾವು ಇಲ್ಲೇ ಉಪವಾಸ ಇರ್ತೀವಿ. ಅದು ಎಷ್ಟೇ ದಿನ ಆದ್ರೂ ಇಲ್ಲೇ ಇರ್ತೀವಿ. ಇದು ಶ್ರೀ ಗುರು ವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನದ ಮಠದ್ದು ರಥೋತ್ಸವ. ಹೀಗಾಗಿ ಹಿಂದಿನ ಹಿರಿಯರಿಂದ ಇದು ಪಾರಂಪರಿಕವಾಗಿ ಬಂದದ್ದು ಪದ್ಧತಿ. ಈ ರಥ ಹೋಗಿ ಜಾಗತಿಗೆ ಹತ್ತುವರಿತೂ ನಾವು ಇಲ್ಲೇ ಉಪವಾಸ ಇರ್ತೀವಿ. ಅದು ಎಷ್ಟೇ ದಿನ ಆದ್ರೂ ಇಲ್ಲೇ ಇರ್ತೀವಿ. ಸಂಪ್ರದಾಯ ಹಳೆ ಸಂಪ್ರದಾಯ ತಲೆತಲಾಂತರದಿಂದ ಬಂದದ್ದು. ಈಗ ನಿಮ್ದ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬಂದವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಇಷ್ಟಪಡ್ತೀವಿ. ಚಲೋ ಎಲ್ಲ ವ್ಯವಸ್ಥೆ ಐತಿ, ಒಳ್ಳೆ ರೀತಿ ಇರ್ಲಾಕ ಮಾಡ್ಲಿಕ್ಕೆ ಒಳ್ಳೇದಾಗಲಿ ಅಂತ ದಾಸೋಗ ಅದ ಚಲೋ ಎಲ್ಲ ಕಡೆ
ನೀರಿನ ವ್ಯವಸ್ಥೆ ಐತಿ, ಗ್ರಾಮ ಪಂಚಾಯತಿ ಕಡೆಯಿಂದ ನೀರಿನ ವ್ಯವಸ್ಥೆ ಐತಿ, ಎಲ್ಲ ಚಲೋ ಅನುಕೂಲ ಐತಿ. ಒಂದು ಮಂದಿ ಭಕ್ತಾದಿಗಳಿಗೆ ಅನುಕೂಲ ಐತಿ ಅಂತ ಹೇಳಿ ಹೊಟ್ಟೆ ಏನು ತೊಳಲ್ಲ, ಒಂದೇ ನೀರು, ಏನು ನೀರು ತೊಳೋದು, ನೀರು ಇಲ್ಲ. ಐದು ತಳಕ್ ಮುಟ್ಟೋರಿಗೆ ಏನು ತೊಳಲ್ಲ. ಆದಷ್ಟು ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಹಾರೈಸ್ತೀವಿ. ನಮ್ಮ ಜೋಡ್ತೇರ ಇದ್ದ ಹಾಗೆ ನಿಮ್ಮ 2 ಚಲನಗಳು ಅದಾವು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ನಾವು ಖುಷಿಯಿಂದ ಹೇಳ್ತೀವಿ. ಆಯ್ತು, ಥ್ಯಾಂಕ್ಸ್ ರೀ.